ಶ್ರೀಯುತ ನರಸಿಂಹಸ್ವಾಮಿಗಳು ಮತ್ತು ಕಲ್ಯಾಣಿ ದಂಪತಿಗಳು ಕಳೆದ 20 ವರ್ಷಗಳಿಂದ ಇವರ ಗೃಹದಲ್ಲಿ ನಿರಂತರವಾಗಿ ಸತ್ಸಂಗ ಪ್ರವಚನಗಳು ನಡ್ಕೊಂಬರ್ತಿದೆ. ಈ ದಿವಸದ ಪ್ರವಚನವನ್ನು ಇವರೇ ಆಯೋಜನೆ ಮಾಡಿರೋದು, ರಾಮಭಕ್ತಿ ಸಾರ ಅಂತ. ಇವರಿಗೆ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶ್ರೋತೃವರ್ಗ ಇವ್ರಿಗೂ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಾಲಾ ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ, ಇವರು ಪ್ರವಚನಕಾರರೇ. ಇವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಇನ್ನು ಅನೇಕ ಜನಗಳು ಬರೋರಿದ್ದಾರೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಓಂ ನಮೋ ಭಗವತೆ ಹನುಮತೆ ಮಹಾಬಲಾಯ ನಮಃ. ನರಸಿಂಹಸ್ವಾಮಿಯವರು ರಾಮಭಕ್ತಿ ಸಾರ ಅಂತಕ್ಕಂಥ ಪ್ರವಚನವನ್ನು ಆಯೋಜನೆ ಮಾಡಿದ್ದಾರೆ. ಇದು 2ನೇ ದಿವಸ ರಾಮಭಕ್ತಿ ಸಾರ ಅಂತಕ್ಕಂಥ ಪ್ರವಚನ. ಈ ರಾಮಭಕ್ತಿ ಸಾರದಲ್ಲಿ ಮೊದಲನೇ ದಿವಸ, ನಿನ್ನೆ ದಿವಸ ನಾವು ರಾಮಾಯಣದ ಕೆಲವಾರು ಅಂಶಗಳನ್ನು ನೋಡಿದ್ವಿ. ಅದೇ ರೀತಿ ರಾಮನಾಮ ಜಪದ ಮಹತ್ವವನ್ನು ನೋಡಿದ್ವಿ. ಈ ದಿವಸ ರಾಮನಾಮ ಜಪವನ್ನು ಮಾಡಿ ಯಾರ್ಯಾರು ಪುನೀತರಾಗಿದ್ದಾರೆ ಅವರ ಅನುಭವಗಳೇನು, ರಾಮನಾಮ ಜಪದಿಂದ ಪ್ರಯೋಜನ ಏನು, ಸಾಧಕನ ಶರೀರದಲ್ಲಿ ಆಗ್ತಕ್ಕಂಥ ಮಾರ್ಪಾಟುಗಳೇನು, ಈ ಹಲವಾರು ಅಂಶಗಳನ್ನು ಈ ದಿವಸ ನೋಡೋಣ. ಅದಕ್ಕೆ ಮುಂಚೆ ಬ್ರಹ್ಮಚೈತನ್ಯರ ಗುರುಗಳು ತುಕಾಮಾಯಿಗಳು ಅಂತ ಅವರ ಕೆಲವಾರು ವಿಚಾರಗಳು, ಅದೇ ರೀತಿ ಬ್ರಹ್ಮಚೈತನ್ಯರಿಗೆ ಅವರು ಗುರು ಹೇಗೆ ಸಿಕ್ಕಿದ್ರು, ಅವ್ರ ಗುರುಗಳು, ಅವರು ರಾಮ ಮಂತ್ರವನ್ನು ಯಾವ ರೀತಿ ಉಪದೇಶ ಮಾಡಿದ್ರು, ಮತ್ತು ನಾರಾಯಣ ಮಹಾರಾಜರು ಅಂತ ಅವರು ಗಜಾನನ ಮಹಾರಾಜರ ತಮ್ಮ ನಾರಾಯಣ ಮಹಾರಾಜರು ಅಂತ ಹರಿಹರದಲ್ಲಿ ಅವರ ಆಶ್ರಮ ಇದೆ, ಈಗಿಲ್ಲ. ನಾರಾಯಣ ಮಹಾರಾಜರು ಬಹಳ ದೊಡ್ಡ ಸಾಧಕರು. 13 ಕೋಟಿ ರಾಮನಾಮ ಜಪವನ್ನು ಕೇವಲ 8 ವರ್ಷಗಳಲ್ಲಿ ಮಾಡಿದಂಥ ಮಹಾನುಭಾವರವರು. ಅವರ ಬಗ್ಗೆ, ರಾಮಭಕ್ತಿ, ರಾಮನಾಮ, ಇದರ ಪರಿಣಾಮ, ಇದರ ಬಗ್ಗೆ ಎಲ್ಲ ಈ ದಿವಸ ನಾವು ಮಾತಾಡೋಣ. ತುಕಾಮಾಯಿಗಳು ಅಂತ ಅವಧೂತ ಸ್ಥಿತಿಗೆ ತಲುಪಿಟ್ಟಿದ್ರು ಅವರು. ತುಕಾಮಾಯಿಗಳು ಅವಧೂತ ಸ್ಥಿತಿನ ತಲುಪಿ ಅವರು ನಾಥ ಸಂಪ್ರದಾಯದಲ್ಲಿ ಸೇರ್ತಾರೆ. ಅಂದರೆ ಗೋರಕ್ಷನಾಥರು, ಮತ್ಸ್ಯೇಂದ್ರನಾಥರು, ಈ ರೀತಿ ನಾಥ ಸಂಪ್ರದಾಯ ಬಹಳ ವಿಶಿಷ್ಟವಾದಂತಹ ಒಂದು ಸಂಪ್ರದಾಯ. ಆ ಸಂಪ್ರದಾಯದಲ್ಲಿ ಬರ್ತಕ್ಕಂಥ ಗುರುಗಳು ತುಕಾಮಾಯಿಗಳು. ತಲೆ ಮೇಲೆ ಒಂದು ಟೋಪಿ, ಮಕ್ಕಳು ಹಾಕೊಳ್ತಾರಲ್ಲ ಟೋಪಿ, ಆ ರೀತಿ ಒಂದು ಟೋಪಿ, ಕತ್ತಲು ಒಂದು ಸರ, ಒಂದು ಕೌಪಿನ, ಎಲ್ಲಂದ್ರಲ್ಲೇ ಅವರ ವಾಸ, ತಿಪ್ಪೆ ಮೇಲೆ, ಹಳ್ಳದಲ್ಲಿ. ಯಾಕಂದರೆ ಅವಧೂತ ಸ್ಥಿತಿ, ಬಾಲೋನ್ಮತ್ತ ಪಿಶಾಚ ವೇಷ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳ ಥರ, ಬಾಲಕರ ಥರ, ಉನ್ಮತ್ತರ ಥರ, ಹುಚ್ಚರ ಥರ ಅವರು ಇರ್ತಾರೆ ತುಕಾಮಾಯಿಗಳು. ಅವರ ಕೈಯಲ್ಲಿ ಒಂದು ಚಿಲುಮೆ ಇರುತ್ತೆ, ಚಿಲುಮೆ ಯಾವಾಗಲೂ ಇಟ್ಕೊಂಡಿರ್ತಾರೆ ತುಕಾಮಾಯಿಗಳು. ಅದರೊಳಗಡೆ ವಿಶೇಷ ಏನಪ್ಪ ಅಂದರೆ ತಂಬಾಕಿರಲ್ಲ, ಬೆಂಕಿ ಇರಲ್ಲ. ಆದರೆ ಅವ್ರ ಗುರುಗಳು ಸ್ಮರಣೆ ಮಾಡಿದ ತಕ್ಷಣ ಅದರಿಂದ ಹೊಗೆ ಬರೋದಕ್ಕೆ ಶುರು ಆಗುತ್ತೆ. ತುಕಾಮಾಯಿಗಳು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಯಾರನ್ನೇ ಅನುಗ್ರಹ ಮಾಡಬೇಕು, ಅವರು ಆಶೀರ್ವಾದ ಮಾಡಬೇಕು ಅಂದರೆ ಅವ್ರು ಚಿಲುಮೆ ಕೊಡ್ತಾರೆ. ತಗೊಳಪ್ಪ ಇದು ಸೇದವರು, ಅವನು ಸೇದದ ಅಂದರೆ ಅವನ ಜೀವನ ಪಾವನ ಆಗೋಯ್ತು ಅಂತ. ಆ ರೀತಿ ಒಂದು ಉನ್ಮತ್ತಾವಸ್ಥೆಯಲ್ಲಿದ್ದಂಥ ಮಹಾನುಭಾವರು ತುಕಾಮಾಯಿಗಳು. ಬ್ರಹ್ಮಚೈತನ್ಯ ಮಹಾರಾಜರು ನನ್ನ ಸದ್ಗುರು ಯಾರು ಅಂತ ಬಹಳ ಅನ್ವೇಷಣೆ ಮಾಡ್ತಾರೆ. ಭಾರತದಾದ್ಯಂತ ಸಂಚಾರ ಮಾಡ್ತಾರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಪಾಪ. ಹಿಮಾಲಯ, ಗಂಗೋತ್ರಿ, ಯಮುನೋತ್ರಿ, ನರ್ಮದಾ ನದಿ ತೀರ ಎಲ್ಲ ಕಡೆ, ಈವನ್ ರಾಮಕೃಷ್ಣ ಪರಮಹಂಸರನ್ನು ಕೂಡ ಅವರು ದರ್ಶನ ಮಾಡ್ತಾರೆ. ಬ್ರಹ್ಮಚೈತನ್ಯ ಮಹಾರಾಜ ರಾಮಕೃಷ್ಣ ಪರಮಹಂಸರು ಆಗ್ತಾನೆ ನಡ್ಕೊಂಡು ಬರ್ತಿರ್ತಾರೆ. ಬ್ರಹ್ಮಚೈತನ್ಯ ಮಹಾರಾಜರು ಎದುರುಗಡೆ ಹೋಗ್ತಾರೆ. ರಾಮಕೃಷ್ಣ ಪರಮಹಂಸ ಅವರನ್ನು ನೋಡಿ, ನಿನ್ನನ್ನು ನೀನು ಕೊಲ್ಲು ಅಂತ ಜೋರಾಗಿ ಕಿರ್ಸ್ಕೊಳ್ತಾರೆ. ಅಂದರೆ ನಿನ್ನ ದೇಹ ಭಾವನ ಕೊಂದುಕೋ ಅಂತ ಅವರನ್ನು ಭೇಟಿ ಮಾಡ್ತಾರೆ. ಹಿಮಾಲಯದಲ್ಲಿದ್ದಂಥ ಮಹಾ ಯೋಗಿಗಳು ಅವರೆಲ್ಲ. ಅವರನ್ನು ಭೇಟಿ ಮಾಡಿದಾಗ ಅವ್ರು ಯಾರೂ ಇಲ್ಲಪ್ಪ, ನಿನ್ನ ಗುರು ಬೇರೆ ಇದ್ದಾರೆ, ನೀನು ಆಂಜನೇಯ ಸ್ವಾಮಿ ಅವತಾರನೇ ಅವರು ಬ್ರಹ್ಮಚೈತನ್ಯವರು, ನಿಮ್ಮ ಗುರುಗಳು ಬೇರೆ ಇದ್ದಾರೆ, ನಾವಲ್ಲ ನಿಮ್ಮ ಗುರುಗಳು, ಇನ್ನೂ ನೀವು ಸಂಶೋಧನೆ ಮಾಡಿ ಇನ್ನೂ ಹುಡುಕಿ ಅಂತ ಕಾಶಿಗೆ ಬರ್ತಾರೆ. ಕಾಶಿಗೆ ಬಂದಾಗ ಕಾಶಿನಲ್ಲಿ ಒಬ್ಬ ದೊಡ್ಡ ಸಾಧಕರು, ಅವರು ವೇದಾಂಗ, ಅಷ್ಟಾಂಗ ಯೋಗ, ನಮ್ಮ ಭಾರತೀಯ ತಂತ್ರಶಾಸ್ತ್ರಗಳು, ಶ್ರೀವಿದ್ಯೆ, ಯಾವ ವಿದ್ಯೆ ಕೇಳ್ತಾರೆ ಎಲ್ಲದರಲ್ಲೂ ಪರಿಣಿತರಾಗಿರ್ತಾರೆ. ಇದನ್ನೆಲ್ಲ ನನಗೆ ಹೇಳ್ಕೊಡಿ ಅಂತ ಕೇಳ್ತಾರೆ ಬ್ರಹ್ಮಚೈತನ್ಯರು. ಅಪ್ಪ 18 ವರ್ಷಗಳು ಬೇಕಾಗುತ್ತೆ ಇದನ್ನೆಲ್ಲ ಕಲಿಸೋದಕ್ಕೆ ಅಂತ ಹೇಳಿದಾಗ, ನನಗೆ ಅಷ್ಟು ವ್ಯವಧಾನ ಇಲ್ಲ, 3 ದಿವಸದಲ್ಲಿ ನೀವು ಹೇಳ್ಕೊಡ್ಬೇಕು ಅಂತ. ಇಲ್ಲಪ್ಪ, ನಿಮ್ಮ ಗುರುಗಳು ಬೇರೆ ಇದ್ದಾರೆ, ನಿಮ್ಮ ಸಾಮರ್ಥ್ಯ ಬೇರೆ ಇದೆ, ನೀವು ದಯವಿಟ್ಟು ನಿಮ್ಮ ಶೋಧನೆಯನ್ನು, ಗುರು ಶೋಧನೆಯನ್ನು ಮುಂದುವರಿಸಿ ಅಂತ ಹೇಳಿದಾಗ, ಅವರು ಏಹಳೆಗಾಂವ್ ಅಂತ ಮಹಾರಾಷ್ಟ್ರದಲ್ಲಿ, ಅಲ್ಲಿ ತುಕಾಮಾಯಿಗಳು ಇರ್ತಾರೆ. ಚಿಕ್ಕ ಬಾಲಕ ಬ್ರಹ್ಮಚೈತನ್ಯರು ತುಕಾಮಾಯಿಗಳನ್ನ ಹುಡುಕೊಂಡು ಬರ್ತಾರೆ ಅಲ್ಲಿಗೆ. ಆ ಊರಿಗೆ ಬಂದಾಗ, ಗ್ರಾಮಕ್ಕೆ ಬಂದಾಗ
ಬಂದು ಇಲ್ಲಿ ತುಕಾಮಾಯಿಗಳು ಅಂತ ಯಾರಾದರೂ ಇದ್ದಾರಾ ಅಂತ ಊರಿನವ್ರನ್ನೆಲ್ಲ ಪ್ರಶ್ನೆ ಮಾಡ್ತಾರೆ. ಅವರೆಲ್ಲ ಹುಚ್ಚ ತುಕ್ಯ ಅಂತ ಕರೀತಿರ್ತಾರೆ ಅವರನ್ನು, ತುಕಾಮಾಯಿಗಳನ್ನು. ಅವರ ಉನ್ಮತ್ತ ಅವಸ್ಥೆನ ನೋಡಿ ಅವರು ಎಲ್ಲಂದ್ರಲ್ಲಿ ಇರ್ತಾರೆ, ತಿಪ್ಪೆ ಮೇಲೆ, ಆಲದ ಮರದ ಮೇಲೆ, ಕುಂಟೆ ಹತ್ರ. ಒಂದು ಕ್ಷಣ ಇಲ್ಲಿ ಇರ್ತಾರೆ, ಇನ್ನೊಂದು ಕ್ಷಣ ಇಲ್ಲೆಲ್ಲೋ ಇರ್ತಾರೆ. ಅವರು ಒಂದು ಸ್ಥಳದಲ್ಲಿ ಇರ್ತಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಎಲ್ಲಿ ಬೇಕಾದರೂ ನಿನಗೆ ಸಿಗ್ಬೋದಪ್ಪ, ನೀನು ಹುಡುಕು ಅಂತ ಊರಿನವರೆಲ್ಲ ಅಷ್ಟು ಯಾಕಂದರೆ ಈ ಮಹಾತ್ಮರನ್ನ ಗುರುತಿಸೋದಕ್ಕೆ ವಿಶೇಷವಾದ ಒಳಗಣ್ಣು ಬೇಕು. ಪಾಮರರಿಗೆ ಅರ್ಥ ಆಗೋದಿಲ್ಲ ಅವರ ಅವಸ್ಥೆ ಏನು ಅಂತ. ಅವರನ್ನು ಈಗ ರಾಮಕೃಷ್ಣ ಪರಮಹಂಸರು ಬದುಕಿದ್ದಾಗ್ಲೂ ಅವರನ್ನು ಕೆಲವರು ಹುಚ್ಚರು ಅಂತ ಭಾವಿಸಿದ್ರು. ಆದರೆ ಯಾವಾಗ ಅವರ ಮಹಿಮೆ ವ್ಯಾಪ್ತವಾಯಿತೋ ಆಮೇಲೆ ಅವರ ಶಕ್ತಿ ಜಗತ್ತಿಗೆ ಅರ್ಥ ಆಯಿತು. ಆದ್ದರಿಂದ ಇವರನ್ನು ಅದೇ ರೀತಿಯ ಊರಿನವರೆಲ್ಲ ಭಾವಿಸಿರ್ತಾರೆ. ಆಮೇಲೆ ಬ್ರಹ್ಮಚೈತನ್ಯರು ಹುಡುಕಿ ಸುಸ್ತಾಗಿ ಒಂದು ಕಡೆ ಕೂತ್ಕೊಂಡಿರೋವಾಗ ತುಕಾಮಾಯಿಗಳು ಬರ್ತಾರಲ್ಲಿ. ತುಕಾಮಾಯಿಗಳು ಬ್ರಹ್ಮಚೈತನ್ಯರು ಬರೋದಕ್ಕೆ 1-2 ಗಂಟೆ ಮುಂಚೆನೇ ಅಗೋ ನೋಡು ಕಳ್ಳ ಬಂದ, ನಂದನ್ನೆಲ್ಲ ದೋಚ್ಕೊಂಡು ಹೋಗ್ತದಾನೆ ಅಂತ ಉದ್ಗಾರ ತೆಗಿತಿರ್ತಾರೆ. ಕಳ್ಳ ಬಂದ ಅಂದರೆ ಯಾರು? ಇವರು ಬ್ರಹ್ಮಚೈತನ್ಯರು. ನಂದನ್ನೆಲ್ಲ ದೋಚ್ಕೊಂಡು ಹೋಗ್ತಿದ್ದಾನೆ ಅಂದರೆ ನನ್ನ ಆಧ್ಯಾತ್ಮಿಕ ಸಂಪತ್ತನ್ನೆಲ್ಲ ಅವ್ನು ದೋಚ್ಕೊಂಡು ಹೊರಟೋಗ್ತಾನೆ, ಅಲ್ಲಿ ನೋಡು ಕಳ್ಳ ಬರ್ತಿದ್ದಾನೆ ಅಂತ ಇವರು ಕಿರ್ಸ್ತಿರ್ತಾರೆ ಜೋರಾಗಿ. ಅವ್ರ ಜೊತೆಲಿರೋರಿಗೆಲ್ಲ ಅರ್ಥ ಆಗೋದಿಲ್ಲ, ಏನಿದು ಈ ರೀತಿ ಇವರು ಇದು ಮಾಡ್ತಿದ್ದಾರೆ ಅಂತ. ಬ್ರಹ್ಮಚೈತನ್ಯರು ಬರ್ತಾರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಇಬ್ಬರಿಗೂ ಆನಂದ ಅಷ್ಟು ಸುರಿಯುತ್ತೆ. ಅಂದರೆ ಗುರುವಿಗೆ ಗೊತ್ತಾಗೋಗುತ್ತೆ ಇವ್ರು ಯಾರು ಅಂತ, ಶಿಷ್ಯನಿಗೂ ಗೊತ್ತಾಗೋಗುತ್ತೆ. ಕಾಲ ಮೇಲೆ ಬಿದ್ದು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾರೆ. ನಿನ್ನನ್ನು ಬಡಿದು ಕೊಲ್ತೀನಿ ಅಂತ ಕಬ್ಬಿನ ಜಲ್ಲೆ ತಗೊಂಡು ಹೊಡೆಯೋದಕ್ಕೆ ಹೋಗ್ತಾರೆ ಬ್ರಹ್ಮಚೈತನ್ಯರನ್ನ. ಹೊಡೀರಿ, ನಾನು ನಿಮ್ಗೆ ಜೀವ ಕೊಡ್ತೀನಿ ಅಂತ ಹೇಳ್ತಾರೆ ಯಾರೋ ಬ್ರಹ್ಮಚೈತನ್ಯರು. ಅಂದರೆ ಇದು ಅವರು ದೇಹ ಭಾವವನ್ನು ಮೀರಿಬಿಟ್ಟಿರ್ತಾರೆ ಬ್ರಹ್ಮಚೈತನ್ಯರು. ಕಬ್ಬಿನ ಜಲ್ಲೆ ತೊಗೊಂಡು ಹೊಡೆದು ಸಾಯಿಸ್ತೀನಿ ನಿನ್ನನ್ನು ಅಂತ ಬೆದರಿಕೆ ಹಾಕ್ತಾರೆ. ಮಾಡಿ ನಿಮಗೆ ನಾನು ನನ್ನ ಜೀವವನ್ನೇ ಕೊಡ್ತೀನಿ ಅಂತ ಹೇಳ್ತಾರೆ. ಬಾಚಿ ತಬ್ಬುಗೊಳ್ತಾರೆ. ಆಯಿತು ಇಲ್ಲೇ ಇರು ಅಂತ ಹೇಳ್ತಾರೆ. ಆದರೆ ತುಕಾಮಾಯಿಗಳ ಜೊತೆ ಜೀವನ ಮಾಡೋದು ತುಂಬ ಕಷ್ಟ. ಯಾಕೆಂತ ಹೇಳಿದ್ರೆ ಅವರು ಯಾವ ಕ್ಷಣದಲ್ಲಿ ಪ್ರೀತಿ ಮಾಡ್ತಾರೆ, ಯಾವ ಕ್ಷಣದಲ್ಲಿ ಹೊಡಿತಾರೆ, ತೆಗಳ್ತಾರೆ. ಇದು ವಿಚಿತ್ರ ಇದು. ಮತ್ತು ಅವರು ಸೇವೆ ಮಾಡೋದು ತುಂಬ ಕಷ್ಟ. ತುಕಾಮಾಯಿಗಳು ಸೇವೆ ಮಾಡೋದು, ಅವರ ಪಾದ ಸಂವಹನ ಮಾಡಬೇಕು, ಕಾಲು ಇಸುಕಬೇಕು, ಕಾಲಲ್ಲೇ ಒದಿತಾರೆ, ಉಗಿತಾರೆ, ತೆಗಳ್ತಾರೆ, ಹೊಡಿತಾರೆ. ಇದಕ್ಕೆ ಯಾವುದು ಬೇಸರ ಮಾಡ್ಕೊಳ್ದಿರ ಸುಮಾರು 9 ತಿಂಗಳು ನಿದ್ರೆನೇ ಮಾಡೋದಿಲ್ಲ ಬ್ರಹ್ಮಚೈತನ್ಯರು. ಗುರು ಸೇವೆ ನಾನು ಮಾಡಬೇಕು ಅಂತ 9 ತಿಂಗಳು ನಿದ್ರೆ ಇಲ್ದಿರ ಗುರುವಿನ ಸೇವೆಯನ್ನು ಅವರು ಅಖಂಡವಾಗಿ ತುಕಾಮಾಯಿಗಳು ಬ್ರಹ್ಮಚೈತನ್ಯರು ಮಾಡ್ಕೊಂಡು ಹೋಗ್ತಾರೆ. ಈ ತುಕಾಮಾಯಿಗಳ ವಿಲಕ್ಷಣ ವ್ಯಕ್ತಿತ್ವ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ಅವರಿಗೆ ಯಾವುದೇ ರೀತಿ ನಿಬಂಧನೆಗಳಿರಲ್ಲ. ನಾನು ಇದನ್ನು ತಿನ್ನಬೇಕು, ಇಂಥವ್ರ ಮನೇಲಿ ತಿನ್ನಬೇಕು, ಅಂಥವ್ರ ಮನೇಲಿ ತಿನ್ನಬೇಕು ಅಂತ. ಅವರಿಗೆ ಇಂಥವ್ರನ್ನ ಅನುಗ್ರಹ ಮಾಡಬೇಕು ಯಾರನ್ನಾರು ಅಂತ ಹೇಳಿದ್ರೆ ಅವ್ರ ಮನೆಗೆ ಸೀದಾ ಹೊರಟೋಗೋರಂತೆ. ಹೊರಟೋಗಿ ಅವ್ರು ಏನು ಕೊಡ್ತಾರೆ ಅದನ್ನು ತಿನ್ನೋರು. ಕುರುಬರು ಮನೆಗೆ ಹೋಗಿ ಈರುಳ್ಳಿ, ರೊಟ್ಟಿ ಇದನ್ನೆಲ್ಲ ತಿನ್ನೋರಂತೆ. ಅದನ್ನು ನೋಡಿ ಈ ಕೆಲವಾರು ಸಂಪ್ರದಾಯಸ್ಥರು ಈ ತುಕಾಮಾಯಿಗಳಿಗೆ ಹುಚ್ಚಿಡ್ದಿದೆ. ಆ ಕಾಲದಲ್ಲಿ ಜಾತಿ ಪದ್ಧತಿ ಸ್ವಲ್ಪ ಕಟ್ಟುನಿಟ್ಟಾಗಿ ಇದ್ದಿದ್ದರಿಂದ ಇವರನ್ನು ನೋಡಿ ಇವನು ಯಾವ ಜಾತಿ ಅಂದರೆ ಅವ್ರ ಮನೇಲಿ ಹೋಗಿ ತಿಂತಾನೆ ಅಂತ ಜನಗಳು ಮಾತಾಡ್ಕೊಳ್ತಿದ್ದರಂತೆ. ಆದರೆ ಇವರ ಆಧ್ಯಾತ್ಮಿಕ ಸಂಪತ್ತನ್ನು ಅರಿತಿದ್ದಂಥ ಜನ ಇಲ್ಲ, ಇವರು ಅವಧೂತಾವಸ್ಥೆಯಲ್ಲಿದ್ದಾರೆ, ಇವರಿಗೆ ಯಾವುದು ಉಚ್ಚ ಯಾವುದು ನೀಚ, ಶುದ್ಧ ಅಶುದ್ಧ ಭಾವನೆ ಇರೋದಿಲ್ಲ ಅವರಿಗೆ, ಎಲ್ಲಂದ್ರೆ ತಿಪ್ಪೆ ಮೇಲೆ ಮಲಗೋರು. ಆ ರೀತಿ ಒಂದು ಅವಧೂತಾವಸ್ಥೆಯಲ್ಲಿ ಇರ್ತಾರೆ ತುಕಾಮಾಯಿಗಳು. ಏಹಳೆಗಾವಿನಲ್ಲೆಲ್ಲ ಇವರ ಒಂದು ಕೀರ್ತಿ ವ್ಯಾಪಿಸುತ್ತೆ. ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ, 9 ತಿಂಗಳು ಬ್ರಹ್ಮಚೈತನ್ಯರು ತುಕಾಮಾಯಿಗಳ ಸೇವೆ ಮಾಡಿದ ಮೇಲೆ ವಿಚಿತ್ರವಾದ ಪರೀಕ್ಷೆಗಳನ್ನೆಲ್ಲ ಕೊಡೋದಕ್ಕೆ ಶುರು ಮಾಡ್ತಾರೆ ತುಕಾಮಾಯಿಗಳು. ಈತನಲ್ಲಿ ಇನ್ನೂ ದೇಹ ಭಾವ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಒಂದು ಮರದ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಮರದ ಎಲೆಗಳನ್ನೆಲ್ಲ ನೀನು ಕೇಳಬೇಕು, ಇದು ಗುರು ಆಜ್ಞೆ. ಸರಿ, ಆ ಮರದಲ್ಲಿ 100,000 ಎಲೆಗಳಿರುತ್ತೆ, ಎಲ್ಲ ಕೀಳ್ತಾರೆ. ಬ್ರಹ್ಮಚೈತನ್ಯ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಎಲ್ಲ ಕೀಳ್ತಾರೆ. ನೀನು ಯಾವ್ಯಾವ ಎಲೆಗಳು ಕಿತ್ತಿದ್ಯೋ ಮತ್ತೆ ಅಂಟಿಸು. ಅವರು ಒಂದು ಚೂರು ಬೇಸರ ಮಾಡ್ಕೊಳ್ಳೋದಿಲ್ಲ, ಕೋಪನೂ ಬರೋದಿಲ್ಲ ಬ್ರಹ್ಮಚೈತನ್ಯರಿಗೆ. ಅವರ ಮೂಲ ಹೆಸರು ಗಣಪತಿ ಅಂತ, ಬ್ರಹ್ಮಚೈತನ್ಯರ ಮೂಲ ಹೆಸರು. ಬ್ರಹ್ಮಚೈತನ್ಯ ಅಂತ ಗುರುಗಳು ನಾಮಕರಣ ಮಾಡೋದು. ಅವ್ರಿಗೆ ಒಂದು ಚೂರು ಬೇಸರನೇ ಆಗೋದಿಲ್ಲ. ಆಯಿತು ಅಂಥೇಳಿ ಆ ಎಲೆಗಳು, ಕಿತ್ತ ಎಲೆಗಳನ್ನೆಲ್ಲ ಮತ್ತೆ ಅದಕ್ಕೆ ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಒಂದು ದೊಡ್ಡವಾದ ಸರೋವರ, ಆ ಸರೋವರದ ಹತ್ರ ಕರ್ಕೊಂಡು ಹೋಗ್ತಾರೆ. ನೀನಿದ್ರಲ್ಲಿ ಧುಮುಕು, ನಾನು ಕರೆಯೋವರೆಗೂ ಮೇಲೆ ಬರಬಾರ್ದು. ಇವರು ಧುಮುಕ್ತಾರೆ ಆ ಆಳವಾದ ಸರೋವರದಲ್ಲಿ. ಮೇಲೆ ಬಾ ಅಂತ ಹೇಳೋದಿಲ್ಲ ಅವರು. 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ.
3 ಗಂಟೆ ಆದಮೇಲೆ ಅಳೋದಕ್ಕೆ ಶುರು ಮಾಡ್ತಾರೆ ತುಕಾಮಾಯಿಗಳು. ಅಯ್ಯೋ ನನ್ನ ಶಿಷ್ಯ ಹೊಟ್ಟೋದ ನೀರೊಳಗಡೆ, ಅಯ್ಯೋ ನನ್ನ ಶಿಷ್ಯ ಹೊಟ್ಟೋದ. ಊರು ಜನಗಳೆಲ್ಲ ಬರ್ತಾರೆ, ಎಲ್ಲೋದ ನನ್ನ ಶಿಷ್ಯ ಅಂತ. ಅವರು ತುಕಾಮಾಯಿಗಳು ಅಳೋದಕ್ಕೆ ಶುರು ಮಾಡಿ, ನೀನು ನನ್ನ ಶಿಷ್ಯನಾಗಿದ್ರೆ ಮೇಲ್ಗಡೆ ಬಾ ಅಂತ ಬ್ರಹ್ಮಚೈತನ್ಯರು ಮೇಲ್ಗಡೆ ಬರ್ತಾರೆ. ಅಂದರೆ ಇದು ಜಲಸಮಾಧಿ ಅಂತ. ಇದು ಮೇಲ್ನೋಟಕ್ಕೆ ಈ ರೀತಿ ಕಾಣಿಸಿದ್ರೆ ಗುರು ಶಿಷ್ಯನಿಗೆ ಏನಾದರೂ ಒಂದು ಶಿಕ್ಷಣವನ್ನು ಕೊಟ್ಟೋದ್ರ ಅಂತರಾರ್ಥ ಇರುತ್ತೆ. ನೀರೊಳಗಡೆ ಸಮಾಧಿ ಸ್ಥಿತಿಯನ್ನು ಕೊಟ್ಟಿರ್ತಾರೆ ಬ್ರಹ್ಮಚೈತನ್ಯರಿಗೆ. ಪ್ರಾಪಂಚಿಕ ಜನರಿಗೆ ಏನಾಗುತ್ತೆ, ಶಿಷ್ಯನ ಸಾಯಿಸ್ಬಿಟ್ಟ, ಊರೆಲ್ಲ ಗುಲ್ಲೆದ್ದೋಗುತ್ತೆ. ಬ್ರಹ್ಮಚೈತನ್ಯರು 3 ಗಂಟೆ ಮನುಷ್ಯ ನೀರೊಳಗಡೆ ಇದ್ದಾನೆ ಅಂದರೆ ಅದರಲ್ಲಿ ಅರ್ಥ ಇದೇನು? ಸರಿ, ಬ್ರಹ್ಮಚೈತನ್ಯರು ಮೇಲ್ಗಡೆ ಬರ್ತಾರೆ, ಭಾಷೆ ತಬ್ಕೊಳ್ತಾರೆ, ಕಠಿಣವಾದ ಪರೀಕ್ಷೆಗಳನ್ನೆಲ್ಲ ಕೊಡ್ತಾರೆ. ಒಂದು ಮರಳನ್ನು ತೋಡಿ 2 ಮಕ್ಕಳು ಆಟ ಆಡ್ತಿರ್ತಾರೆ, ಅದರೊಳಗಡೆ ಹಾಕಿ ಅವ್ರನ್ನ ಮುಚ್ಚಿಬಿಡು ಅಂತ. ಗುರು ಆಜ್ಞೆ ಪರಿಪಾಲನೆ ಮಾಡಬೇಕು, ಏನೇ ಆಗಲಿ. ಆ ಮಕ್ಕಳು ಆಟ ಆಡ್ತಿರ್ತಾರೆ, ಅವ್ರನ್ನ ಒಳಗಡೆ ಹಾಕಿ ಮುಚ್ಚಿಬಿಡ್ತಾರೆ. ಅವ್ರ ತಂದೆ ತಾಯಿಗಳು ಹುಡ್ಕೊಂಡ್ ಬಂದಾಗ, ನೋಡಿ ಇವನೇ ನಿಮ್ಮ ಮಕ್ಕಳನ್ನ ಸಾಯಿಸಿದ್ದು. ಅವರೆಲ್ಲ ಸೇರ್ಕೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾರೆ ಬ್ರಹ್ಮಚೈತನ್ಯರಿಗೆ. ಮೈಯೆಲ್ಲ ರಕ್ತ ಸುರಿತಾ ಇರುತ್ತೆ. ಆಮೇಲೆ ಅಧಿಕಾರಿಗಳಿಗೆ ನಾವು ಇದು ಮಾಡಬೇಕು ಅಂತ ಊರಿನ ಜನಗಳೆಲ್ಲ, ಗ್ರಾಮ ಮುಖ್ಯಸ್ಥರು ಅಧಿಕಾರಿಗಳಿಗೆ ಇದನ್ನು ಕಾರಾಗೃಹದಲ್ಲಿ ಆಡಬೇಕು, ಇದನ್ನ ಅಂತ ಹಾಕಬೇಕು ಅಂತೆಲ್ಲ ನಿರ್ಣಯ ಮಾಡ್ತಿರೋವಾಗ, ನಿಮ್ಮ ಮಕ್ಕಳು ಸತ್ತಿಲ್ಲ, ನಾನು ತೆಗಿತೀನಿ ಅಂತೇಳಿ ಅವ್ರ ತಪಶಕ್ತಿನ ಮೇಲ್ಗಡೆ ತರಿಸ್ತಾರೆ. ಅವರಿಗೆಲ್ಲ ಪಶ್ಚಾತ್ತಾಪ ಆಗುತ್ತೆ. ಈ ರೀತಿ ಕಠಿಣವಾದ ಪರೀಕ್ಷೆಗಳನ್ನು ಕೊಟ್ಟು ರಾಮನವಮಿ ದಿವಸ ಒಂದು ಬಾವಿನಲ್ಲಿ ಸ್ನಾನ ಮಾಡೋದಕ್ಕೆ ಹೇಳ್ತಾರೆ ಬ್ರಹ್ಮಚೈತನ್ಯರಿಗೆ. ಸ್ನಾನ ಮಾಡಿ ಅಲ್ಲೊಂದು ಮರದ ಕಡೆ ಕೂಡಿಸ್ಕೊಂಡು, ಹಿಂದೆ ವಸಿಷ್ಠರು ರಾಮನಿಗೆ ಏನು ಕೊಟ್ಟಿದ್ರೋ ಅದನ್ನು ನಾನು ನಿನಗೆ ಕೊಡ್ತೀನಿ ಇವತ್ತು ಅಂತ ಹೇಳಿ ಬ್ರಹ್ಮಚೈತನ್ಯರ ತಲೆ ಮೇಲೆ ಕೈಯನ್ನಿಟ್ಟು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ನಾನು ಹೇಳಿದ್ದೆ, ನಾನು ರಾಮ ತ್ರಯೋದಶಾಕ್ಷರಿ ಮಂತ್ರ, ಆ ಮಂತ್ರವನ್ನೇ ಉಪದೇಶವಾಗಿ ಕೊಟ್ಟು, ಅಖಂಡವಾಗಿ ನೀನು ನಾಮಸ್ಮರಣೆಯಲ್ಲಿರು. ಯಾರೇ ಆರ್ತರೋ ನಿನ್ನ ಹತ್ರ ಬಂದರೆ, ದೀನರು ಬಂದರೆ ಅವರನ್ನು ಉದ್ಧಾರ ಮಾಡು. ಬ್ರಹ್ಮಚೈತನ್ಯ, ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮನ ಚೈತನ್ಯ ಅಂತ, ಭಗವಂತನ ಚೈತನ್ಯ ನಿನ್ನಲ್ಲಿ ವ್ಯಾಪಿಸಲಿ ಅಂಥೇಳಿ ಬ್ರಹ್ಮಚೈತನ್ಯ ಅಂತ ನಾಮಕರಣ ಮಾಡ್ತಾರೆ ಅವರಿಗೆ. ಅಖಂಡವಾಗಿ ನಾಮಸ್ಮರಣೆಯಲ್ಲಿ ನೀರು, ನಾಮಸ್ಮರಣೆಯ ಮಹಿಮೆಯನ್ನು ನೀನು ಸಾರು ಅಂತ ಬ್ರಹ್ಮಚೈತನ್ಯರು. ಅದೇ ರೀತಿ ರಾಮನಾಮ ಜಪ, ಅದರ ಮಹಿಮೆಯನ್ನು ಸಾರಿ ಜಗತ್ತಿನಲ್ಲೆಲ್ಲ ನಾಮಸ್ಮರಣೆಯ ಒಂದು ಮಹಿಮೆಯನ್ನು ಸಾರ್ತಾರೆ. ರಾಮನಾಮದಿಂದ ಏನು ಪ್ರಯೋಜನ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿರುತ್ತೆ ಬ್ರಹ್ಮಚೈತನ್ಯರು. ಅದೇ ರೀತಿ ಸಂಚಾರ ಕ್ರಮದಲ್ಲಿ ಅವರು ಕಾಶಿಗೆ ಬರ್ತಾರೆ. ಕಾಶಿನಲ್ಲಿ ಒಬ್ಬ ಕೋಟ್ಯಾಧೀಶ್ವರ ಇರ್ತಾನೆ, ತುಂಬ ಕೋಟ್ಯಾಧೀಶ್ವರ. ಅವನು ಸುಮಾರು 30 ವರ್ಷ ವಯಸ್ಸಿರಬಹುದು. ಕೋಟ್ಯಾಧೀಶನಾಗಿದ್ದರೂ ಸಹ ಜಿಪುಣತನ ಇಲ್ಲದೆ ಯಾರೇ ಬಂದು ಏನೇ ಕೇಳಿದ್ರು ಅವರಿಗೆ ಧನ ಸಹಾಯ ಮಾಡ್ತಿರ್ತಾನೆ. ಕಾಶಿನಲ್ಲಿ ಯಾರೇ ಬೈರಾಗಿಗಳು, ಸನ್ಯಾಸಿಗಳು, ವಿದ್ಯಾರ್ಥಿಗಳು ಇವರೆಲ್ಲ ಬಂದರೆ ಅವರಿಗೆ ಊಟಕ್ಕೆ ಕೊಟ್ಟು, ಅವರಿಗೆ ವಸ್ತ್ರದಾನ ಮಾಡಿ, ದಕ್ಷಿಣೆ ಕೊಟ್ಟು ಅವರನ್ನು ಸಲಹಿಸ್ತಾ ಇರ್ತಾನೆ. ಕಾಶಿ ಜನರಿಗೆಲ್ಲ ತುಂಬ ಪ್ರಿಯನಾಗಿರ್ತಾನೆ ಆ ಕೋಟ್ಯಾಧೀಶ್ವರ. ಯಾಕಂತ ಹೇಳಿದ್ರೆ ಯಾರು ಏನೇ ಬಂದು ಕೇಳಿದ್ರು ಇಲ್ಲ ಅಂತ ಹೇಳ್ತಿರೋದಿಲ್ಲ. ಅವನಿಗೆ ಅಕಾಲ ಮರಣ ಬಂದು ಸತ್ತೋಗ್ತಾನೆ. ಕಾಶಿನಲ್ಲೆಲ್ಲ ಒಂದು ಕೋಲಾಹಲ ಇದ್ಬಿಡುತ್ತೆ. ಕಾಶಿ ವಿಶ್ವನಾಥನ ದೇವಸ್ಥಾನದಿಂದ ಹಿಡಿದು ಗಂಗಾ ನದಿಯ ಘಾಟ್ಗಳೆಲ್ಲ ಬಹಳ ಚೆನ್ನಾಗಿ ನೋಡಿರ್ತಾರೆ. ಕಾಶಿನಲ್ಲಿ ಗಂಗಾ ನದಿ ಘಾಟ್, ಪ್ರತಿಯೊಂದು ಘಾಟ್ನಲ್ಲೂ ಜನಗಳು ಕೋಲಾಹಲ ಎಬ್ಸ್ಬಿಡ್ತಾರೆ. ಇಂಥ ಪುಣ್ಯಾತ್ಮನಿಗೆ ಸಾವು ಬಂತಲ್ಲ ಅಂತ ಪ್ರತಿಯೊಬ್ಬರು ಅಳ್ತಿರ್ತಾರೆ ಅಲ್ಲಿ. ಅದು ಕರ್ಣಾಕರ್ಣಿಕೆಯಾಗಿ ಬ್ರಹ್ಮಚೈತನ್ಯರ ಕಿವಿಗೂ ಬೀಳುತ್ತೆ. ಬ್ರಹ್ಮಚೈತನ್ಯರು ಪಕ್ಕದಲ್ಲಿದ್ದಂಥ ಅವರ ಶಿಷ್ಯರನ್ನು ಕೇಳ್ತಾರೆ, ಏನಾಯಿತು, ಯಾರು ಸತ್ತೋದ್ರು ಅಂತ ಹೇಳಿದಾಗ, ಇಲ್ಲ, ಈ ರೀತಿ ಒಬ್ಬ ಪುಣ್ಯಾತ್ಮನಾದ ಧನಿಕ ಇದ್ದಂತೆ, ಅವನು ಸತ್ತೋಗಿದ್ದಾನೆ, ಎಲ್ಲಿ ಅವನ ಶವ ಎಲ್ಲಿದೆ ಅಂತ ಕೇಳ್ತಾರೆ. ಮಣಿಕರ್ಣಿಕಾ ಘಾಟಲ್ಲಿದೆ ಅವನ ಶವ, ಇದೇನು ದಹನ ಮಾಡ್ತಾರೆ ಅಂತ ಹೇಳ್ತಾರೆ. ಬ್ರಹ್ಮಚೈತನ್ಯರು ಅಲ್ಲಿಗೆ ಬರ್ತಾರೆ. ಈತ ಸತ್ತೋಗಿಲ್ಲ, ಇವನನ್ನು ಸುಡಬೇಡಿ ಅಂತ ಹೇಳಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಹೇಳಿ ತೀರ್ಥವನ್ನು ಹಾಕ್ತಾರೆ. ಅವನು ಬದುಕ್ಬಿಡ್ತಾನೆ. ಆಗ ಜನಗಳೆಲ್ಲ ಇವರನ್ನು ಮುತ್ಕೊಳ್ಳೋದು ಶುರು ಆಗುತ್ತೆ. ಜನಗಳೆಲ್ಲ ಬಂದು ಬದುಕಿಸ್ಬಿಟ್ರಲ್ಲ ಮಹಾನ್ ಭಾವರು ಅಂತ. ಆದರೆ ಆ ಪ್ರಸಿದ್ಧಿ ಯಾವುದು ಬೇಕಾಗಿರಲ್ಲ ಬ್ರಹ್ಮಚೈತನ್ಯರಿಗೆ. ಅಲ್ಲೇ ಗಂಗಾ ನದಿಯಲ್ಲಿ ಜಿಗಿದು ನೀರಲ್ಲಿ ಒಳಗಡೆ ಹೋಗಿ ಅದೃಶ್ಯರಾಗ್ಬಿಡ್ತಾರೆ ಬ್ರಹ್ಮಚೈತನ್ಯರು. ಇನ್ನು ಇವರೆಲ್ಲ ನನ್ನನ್ನು ಸನ್ಮಾನ ಮಾಡ್ತಾರೆ, ಹೊಗಳ್ತಾರೆ, ಅದು ಯಾವುದು ಬೇಕಾಗಿಲ್ಲ ಅವರಿಗೆ. ಅಲ್ಲಿಂದ ರಾಮನಾಮದ ಒಂದು ಮಹಾತ್ಮೆಯನ್ನು ಜನಗಳಿಗೆ ತೋರಿಸ್ಕೊಡ್ತಾರೆ ಈ ಪ್ರಸಂಗದ ಮುಖಾಂತರ. ಅವರ ಜೀವಿತಾವಧಿನಲ್ಲಿ ರಾಮನಾಮದ ಮಹತ್ವವನ್ನು ಬಹಳ ನಿದರ್ಶನಗಳ ಮುಖಾಂತರ ಅವರು ಸಾರಿದ್ದಾರೆ. ಅದಕ್ಕೆ ಅವರ ಸ್ತೋತ್ರಗಳಲ್ಲೂ ಕಾಶಿನಲ್ಲಿ ಮೃತನಿಗೆ ಜೀವ ಕೊಟ್ಟವನೇ ಅಂತ ಒಂದು ಹಾಡು ಬರುತ್ತೆ ಬ್ರಹ್ಮಚೈತನ್ಯರ ಇದರಲ್ಲಿ. ಅದೇ ರೀತಿ ರಾಮನಾಮದಿಂದ ಸಹನೆ ಹೆಚ್ಚುತ್ತೆ ಅಂತ ಬ್ರಹ್ಮಚೈತನ್ಯರು ಹೇಳೋರು. ಸಹನೆ
ಮನುಷ್ಯನಲ್ಲಿ ಇರಬೇಕಾಗಿದ್ದದೆ ಸಹನೆ, ಕಷ್ಟವನ್ನು ಸಹಿಸಿಕೊಳ್ಳುವಂಥ ಗುಣ, ಕೋಪವನ್ನು ತುಂಬ ಕಡಿಮೆ ಮಾಡುತ್ತೆ ಅಂತ ಬ್ರಹ್ಮಚಿತ್ತನ ಹೇಳ್ತಾರೆ. ಮನುಷ್ಯನಲ್ಲಿ ಆ ಕ್ರೋಧ ಅನ್ನೋದನ್ನ ಸಂಪೂರ್ಣ ನಾಶ ಮಾಡಿಬಿಡುತ್ತೆ. ಶತ್ರು ಮಿತ್ರ ಭೇದ ಇರೋದಿಲ್ಲ. ಯಾರು ರಾಮನಾಮವನ್ನು ಜಪ ಮಾಡ್ತಾರೆ ಅವರಿಗೆ ಶತ್ರು ಮಿತ್ರ ಭೇದನೇ ಇರೋದಿಲ್ಲ. ಇವನು ಶತ್ರು, ಇವನ ಮಿತ್ರ ಅನ್ನೋ ಭೇದನೆ ಎಲ್ಲರಲ್ಲೂ ಆತ ಸಮವರ್ತಿ ಆಗಿಬಿಡ್ತಾನೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಎಲ್ಲ ಆಪತ್ತುಗಳನ್ನು ದೂರ ಮಾಡುತ್ತೆ ರಾಮನಾಮ. ಇದನ್ನು ತೋರಿಸ್ಕೊಟ್ರು ಬ್ರಹ್ಮಚರ್ಯರು. ಮನುಷ್ಯನಿಗೆ ಏನೋ ಆಪತ್ತು ಬರೋದಿರುತ್ತೆ, ಅದನ್ನು ದೂರ ಮಾಡಿಬಿಡತ್ತಂತೆ ರಾಮನಾಮ. ಅವನ ಹಲವಾರು ಜನ್ಮದ ಪ್ರಾರಬ್ಧ ಕರ್ಮಗಳು, ಅವನ ಕರ್ಮದ ದೆಸೆಯಿಂದ ಅವನಿಗೆ ನಾಳೆ ಏನೋ ಆಗಬೇಕು, ಅವನ ಜಾತಕದಲ್ಲಿ ದಶಾಭುಕ್ತಿ, ಆ ದಶಾಭುಕ್ತಿಯ ಪ್ರಕಾರ ಅವನಿಗೇನೋ ಕೆಟ್ಟ ಘಟನೆ ನಡೀಬೇಕು. ಆದರೆ ರಾಮನಾಮ ಜಪ ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತ 3 ರೀತಿಯ ಕರ್ಮಗಳು. ಆಗಾಮಿ ಅಂದರೆ ಮುಂದೆ ಬರುವಂಥ ಕರ್ಮಫಲ, ಸಂಚಿತ ಅಂದರೆ ನಾವು ಮಾಡಿರೋದು, ಪ್ರಾರಬ್ಧ ಹಿಂದೆ ಮಾಡಿರೋದು ಇವಾಗಿಂದು ಮುಂದಿಂದು 3 ಕರ್ಮಗಳನ್ನು ಧ್ವಂಸ ಮಾಡೋದು ಯಾವುದಪ್ಪ ಅಂತ ಹೇಳಿದ್ರೆ ರಾಮನಾಮ ಜಪ.